ಏನಕ್ಕೆ ಇನ್ನೂ ಏನು ನಡೀತಿಲ್ಲ? ದೇವರ ವಾಗ್ದಾನಗಳು ನನ್ನ ಹತ್ರ ಇದೆ. ಎಷ್ಟೊಂದು ಜನ ವಾಗ್ದಾನ ಮಾಡಿದ್ರು, ಎಷ್ಟೊಂದು ಜನ ಪ್ರವಾದನೆ ಮಾತುಗಳನ್ನ ನನ್ನೊಂದಿಗೆ ಮಾತನಾಡಿದ್ರು. ಆದರೆ ನನ್ನ ಜೀವನದಲ್ಲಿ ಯಾಕೆ ಏನು ನಡೀತಿಲ್ಲ ಅನ್ನೋ ಪ್ರಶ್ನೆಗಳ ಮಧ್ಯದಲ್ಲಿ ಎಷ್ಟು ಜನ ಇದ್ದೀರಾ? ಯಾಕೆ ನನ್ನ ಜೀವನ ಹೀಗೆ ಇದೆ? ಯಾಕೆ ನನ್ನ ಕುಟುಂಬ ಹೀಗೆ? ಯಾಕೆ ಏನು ನನ್ನ ಜೀವನದಲ್ಲಿ ಬದಲಾಗ್ತಿಲ್ಲ? ಯಾಕೆ ಯಾವ ವಿಷಯಗಳು ನಾನು ಕೈ ಇಟ್ರೂ ಅದು ಫಲಿಸ್ತಿಲ್ಲ? ಯಾಕೆ ಏನು ನನ್ನ ಜೀವನದಲ್ಲಿ ಒಳ್ಳೇದಾಗ್ತಿಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ಹೀಗೆ ಪ್ರಶ್ನೆಗಳ ಮಧ್ಯದಲ್ಲಿ, ಹೀಗೆ ಸಂಕಷ್ಟಗಳ ಮಧ್ಯದಲ್ಲಿ, ಹೀಗೆ ಯೋಚನೆಗಳ ಮಧ್ಯದಲ್ಲಿ ಕೂತಿರುವ ನಿಮಗೆ ನಾನು ಹೇಳುವುದಕ್ಕೆ ಸಾಧ್ಯ, ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಉದ್ದೇಶ ನೆರವೇರಬೇಕಾದರೆ ಅದೆಲ್ಲದಕ್ಕೂ ಒಂದು ಸಮಯ ಉಂಟು. ನಾವು ಆತ್ರ ಪಟ್ಟು ನನ್ನ ಜೀವನದಲ್ಲಿ ಏನು ನಡೀತಿಲ್ಲ, ದೇವರನ್ನ ನಂಬಿ ಬಂದೆ, ನನ್ನ ಜೀವನದಲ್ಲಿ ಯಾವ ಒಳ್ಳೇದು ಇಲ್ಲ, ನನ್ನ ದೇವರನ್ನ ನಂಬಿ ಬಂದೆ, ನನ್ನ ಜೀವನನೇ ಬದಲಾಗಿಲ್ಲ, ಹೀಗೆ ಮಾತನಾಡೋದಕ್ಕಿಂತ ನಾವು ಹೋಗಿ ಸ್ನೇಹಿತರ ಬಳಿ, ಬಂಧು ಮಿತ್ರರ ಬಳಿ, ಯಾರ್ಯಾರ ಹತ್ರನೋ ಹೇಳ್ಕೊಳ್ತೀವಿ ನನ್ನ ಜೀವನ ಏನು ಹೀಗೆ ಇದೆ. ನಾನು ನಿಮ್ಮ ಜೀವನದಲ್ಲಿ ಏನು ನೀವು ಅಂದ್ಕೊಂಡಿರೋ ರೀತಿ ನಿಮ್ಮ ಜೀವನದಲ್ಲಿ ಏನು ನಡೆದಿಲ್ವಾ? ನಡೆಯೋದಕ್ಕೆ ಹೋಗುತ್ತೆ. ದೇವರು ಒಂದು ದಿವಸವನ್ನು ಒಂದು ಸಮಯವನ್ನು ತೀರ್ಮಾನಿಸಿಟ್ಟಿರ್ತಾನೆ. ಆ ಸಮಯದಲ್ಲೇ ಅದು ನಡೆಯೋದಕ್ಕೆ ಹೋಗುತ್ತೆ.